ನಮಸ್ಕಾರ ರೈತ ಬಾಂಧವರೇ. ನಾವಿವತ್ತು ಪ್ರಗತಿಪರ ರೈತರಾಗಿರ್ತಕ್ಕಂಥ ಅಶೋಕರ ಹೊಲದ ಇದ್ದೀವಿ. ನಮ್ಮ ನವಭಾರತ ಕಂಪ್ನಿ ಕಳೆದ ಒಂದು 2-3 ವರ್ಷಗಳಿಂದ ಅವರು ವಿಜಯ್ ಗ್ರಾಮೀಣ ಮೋರ್ಸ್ನೈನು ವಜ್ರಾನ್ ಅಂತ ಪ್ರಾಡಕ್ಟನ್ನು ಕಬ್ಬಿನ ಬೆಳೆಗೆ ಯೂಸ್ ಮಾಡ್ತಾ ಇದ್ದಾರೆ. ಅದರ ರಿಸಲ್ಟ್ ಏನಾಗಿದೆ ಅಂತ ರೈತರು ಯೂಸ್ ಮಾಡಿ ಕಂಡಿಸ್ತಿರ್ತಕ್ಕಂಥ ರೈತರು ನಮ್ಮದು ಅವ್ರ ಜೋಡಿ ಒಂದು 2 ಮಾತುಗಳನ್ನು ಹಂಚಿಕೊಳ್ಳೋಣ. ಸರ್ ನಮಸ್ಕಾರ. ತಮ್ಮ ಒಂದು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಶಿವಪ್ ಸೂಡಿ ಅನ್ರಿ. ಹಾಂ ಸರ್. ಊರು ಸರ್? ನಮ್ಮ ಊರು ಹಿರೇಮೇಗೇರಿ, ತಾಲೂಕು ಬಾಗಲಕೋಟೆ, ಜಿಲ್ಲಾನ ಬಾಗಲಕೋಟೆ. ಸರ್ ಎಷ್ಟು ವರ್ಷದಿಂದ ನಮ್ಮ ಪ್ರಾಡಕ್ಟ್ಸ್ನ ಗೊಬ್ಬರನ ಯೂಸ್ ಮಾಡಿ? ಗೊಬ್ಬರ 3 ವರ್ಷದಿಂದ ಮಾಡಕತ್ತೀವಿ ಸರ್. ಯಾವ ವಿಜಯ್ ಗ್ರಾಮೀಣ ಮತ್ತು ಮೋರ್ಸ್ನೈನು ವಜ್ರಾನ್ ಅಂತ ಪ್ರಾಡಕ್ಟ್ ಯೂಸ್ ಮಾಡಿ? ಹೌದು. ಅದನ್ನು ಆಯ್ಕೆ ಏನು ಬದಲಾವಣೆ ಆಗಿದೆ? ನಮ್ಗೆ ಏನು ಚೇಂಜ್ ಸ್ವಲ್ಪ ಮರಿ ಜಾಸ್ತಿ ಕೊಡುತ್ತೆ. ರೌದಿ ಆಗಲ್ ಮಾಡ್ತೈತ್ರಿ. ರೌದಿ ಆಗಲ್ ಮಾಡ್ತೈತದು. ರೌದಿ ಜಾಸ್ತಿ ಆದಂಗೆಲ್ಲ ಹಚ್ಚ ಇರೋ ತನಕನು ಕಬ್ಬು ಜಾಸ್ತಿ ಬೆಳಿತೀವಿ. ಮುಂಚೆ ಯಾವ ಗೊಬ್ಬರ ಯೂಸ್ ಮಾಡ್ತೀವಿ ತಾವು? ಯಾವ DAP ಗೊಬ್ಬರ ರೀ, ನಾವು ರಾಸಾಯನಿಕ ಇದ್ರ ಗೊಬ್ಬರ, ಯೂರಿಯಾ ಗೊಬ್ಬರ. ಸರ್ ಈಗ DAP ಗೊಬ್ಬರ, ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿದ್ರಿ. ಈಗ ಏನಂತ ಈಗ 2-3 ವರ್ಷ ಆತ ನಮ್ಮ ನವಭಾರತ ಕಂಪ್ನಿ ಸಾವಯವ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ. ಹೌದು. ವಿಜಯ್ ಗ್ರಾಮೀಣ ವಜ್ರ ಮೋರ್ಸ್ನೈನು. ಈಗ ಅದಕ್ಕೆ ಹೋಲಿಕೆ ಮಾಡಿ ನೋಡಿದಾಗ ಇದಕ್ಕೆ ಏನು ನಿಮಗೆ ವ್ಯತ್ಯಾಸ ಅನಿಸ್ತೈತಿ? ಇದಕ್ಕೆ ನೋಡಿದ್ರೆ ನಿಮ್ಮ ಈ ಗೊಬ್ಬರ ಆಗಿರ್ಬೋದು, ಟನ್ನೇಜ್ ಆಗಿರ್ಬೋದು. ಆ ಟನ್ನೇಜ್ ಜಾಸ್ತಿ ಬರ್ತದ್ರಿ ಇದಕ್ಕೆ. ನಮಗೆ ಯಾವುದು ನಮಗೆ 10, 30, 40 ಬಂದ್ರೂ ಇದು ಹೆಚ್ಚು ಬರ್ತೈತಿ ನಮ್ಗೆ. ಇದನ್ನ ಟನ್ನೇಜ್ ಯಾಕಂದ್ರೆ ಅವು ಸಪ್ರೇಟ್ ಹಾಕಿ ನೋಡಿ ನಾನು. ಇದೇ ನಮ್ಮ ಹೊಲ ಭಾಳ ಇದ್ದದ ಕರೆ 2 ಎಕರೆಗೆ ಹಾಕಿ ನೋಡಿವಿ ಇದನ್ನು. ಇದು ಚಲೋ ಬರ್ತೈತಿ. ಮತ್ತು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸಂದೇಶ ತಾವು ಈ ನಮ್ಮ ಗೊಬ್ಬರದ ಬಗ್ಗೆ? ಬೇರೆ ರೈತರಿಗೆ ಹಾಕ್ಬೇಕ್ರಿ ಇದನ್ನು ಹಾಕಿದ್ರೆ ಚಲೋ ಆಗುತ್ತೆ ರೀ. ಅದು ಕಬ್ಬು ಪಿಂಡ್ ಆಗುತ್ತೆ ಮತ್ತು ಹಸಿರು ಇರ್ತೈತಿ. ಅದಕ್ಕೆ ಅದು ಈ ವಿರೋಧ ಧಾನ್ಯ ಇದಕ್ಕೂ ಹಾಕಿದ್ರು ಅಡ್ಡಿ ಇಲ್ಲ. ಹಾಕಿಲ್ಲ ಬೆಳೆಗೆ ಯೂಸ್ ಮಾಡ್ಬೇಕು. ಹಾಕಿಂದು ಇದನ್ನು ತೊಗೊಂಡು 1-2 ಎಕರೆಗೆ ಉಳ್ಳಾಗಡ್ಡಿಗೆ ಹಾಕಿದ್ದೆ. ನಿಮ್ಮ ಉಳ್ಳಾಗಡ್ಡಿ ಹೆಂಗೆ ಬಂತು ರೀ ಸರ್? ಚಲೋ ಬಂತ್ರಿ. ಈಗ ಹೊಲ್ದಾಗ ಇದ್ದೀನಿ ರೀ. ಕಡ್ಡಿ ಚಲೋ ಬಂದ್ರಿ. ಈಗೂ ಐತ್ರಿ ಅಲ್ಲಿ. ಈ ಸರಿ ಗೊಬ್ಬರ ಹಾಕಿದ್ರು, ನಿಮ್ಮ ಗೊಬ್ಬರ ಹಾಕಿದ್ರು ಉಳ್ಳಾಗಡ್ಡಿ ಚಲೋ ಬಂದೈತ್ರಿ. ಅದಕ್ಕೆ ಅದು ವಿರೋಧ ಧಾನ್ಯಕ್ಕೆ ಹಾಕಿದ್ರು ನಾವು ಚಲೋ ಬರ್ತೈತಿ. ಈರುಳ್ಳಿಗೇನು ಬಳಸಿರಂದಾಗ ಬಳಸಿದ ಹಾಕಿದ್ರೆ ಕಬ್ಬಿನ ತುಂಬ ಚೆನ್ನಾಗಿ ಕೊಡೋದು. ಚೆನ್ನಾಗಿ ಕೊಟ್ಟೈತಿ. ಓಕೆ ಸರ್, ಧನ್ಯವಾದ. ಕೇಳಿದ್ರಲ್ಲ ರೈತ ಬಂದವರಿ, ಇವರು ಸ್ವತಃ ಒಂದು 2-3 ವರ್ಷ ಕಬ್ಬಿಗೆ ಯೂಸ್ ಮಾಡೋದಂತ ಈರುಳ್ಳಿ ಬೇಳೆಗಿನ ಕೂಡ ಯೂಸ್ ಮಾಡಿದಾರಂತೆ. ಗಡ್ಡಿ ಸಂಖ್ಯೆ ಕೂಡ ಚೆನ್ನಾಗಿ ಬಂದೈತಿ. ಇವತ್ತರ ಕಬ್ಬು ಮರಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗೈತೆ. ನಂತರ ಯಾವಾಗಲೂ ಗ್ರೀನಿಶ್ ಇರ್ತೈತಿ. ನಂತರ ಟನ್ನೇಜ್ ಕೂಡ ಜಾಸ್ತಿ ಬಂದೈತೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ರಾಸಾಯನಿಕ ದುಡಿ ನಮ್ಮ ನವಭಾರತ ಕಂಪ್ನಿಯ ಸಾವಯವ ಪ್ರಾಡಕ್ಟನ್ನು ಯೂಸ್ ಮಾಡ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಅನಿಸ್ತು.